ನಮಸ್ಕಾರ. ನಾನು ಈ ದಿನ ಬೆಂಡೆಕಾಯಿ ಕಾಯಿ ರಸ ಮಾಡಿದ್ದೀನಿ. ಬನ್ನಿ ರೆಸಿಪಿ ತೋರಿಸ್ತೀನಿ. 1/4 kg ಬೆಂಡೆಕಾಯಿ ತಗೊಂಡಿದ್ದೀನಿ. 1 ಇಂಚು ಉದ್ದದಲ್ಲಿ ಹೋಳುಗಳನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಒಲೆ ಮೇಲೆ ಪಾತ್ರೆ ಇಟ್ಟಿದ್ದೀನಿ. ಅದಕ್ಕೆ 2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. 1 ಸ್ಪೂನು ಕಡಲೆಬೇಳೆ, 1 ಸ್ಪೂನು ಉದ್ದಿನಬೇಳೆ ಹಾಕ್ತೀನಿ. ಪರಿಮಳಕ್ಕೆ ಹಿಂಗೆ ಹಾಕ್ತೀನಿ, ಚಿಟಿಕೆ. ಈಗ 1 ಸ್ಪೂನ್ ತುಂಬ ಸಾಸಿವೆ ಕಾಳು ಹಾಕ್ತೀನಿ. 1/4 ಚಮಚ ಅರಿಶಿನ ಹಾಕೋಣ. ಈಗ ಒಂದ್ಸರಿ ಚೆನ್ನಾಗಿ ಫ್ರೈ ಮಾಡೋಣ. ಈಗ ಹೆಚ್ಚಿಟ್ಕೊಂಡಿರೋ ಬೆಂಡೆಕಾಯಿ ಹೋಳುಗಳನ್ನು ಹಾಕೋಣ. ಸ್ವಲ್ಪ ಫ್ರೈ ಮಾಡಬೇಕು. ಎಣ್ಣೆಯಲ್ಲಿ ಮಾಡಿದರೆ ಬೆಂಡೆಕಾಯಿ ಹೋಳುಗಳು ತುಂಬ ರುಚಿ ಕೊಡುತ್ತೆ. ಕಾಯಿ ರಸ 1-2 ದಿನ ಇಡಕ್ಕೂ ಬರುತ್ತೆ. ತುಂಬ ರುಚಿ. ಅನ್ನಕ್ಕೆ ಕಲ್ಸ್ಕೊಬೋದು, ಮೊಸರನ್ನಕ್ಕೆ ನಂಚ್ಕೊಳ್ಬೋದು. ಅದಲ್ಲದೆ ದೋಸೆ, ಇಡ್ಲಿ, ರೊಟ್ಟಿ ಎಲ್ಲದಕ್ಕೂ ನಂಚ್ಕೊಳ್ಳೋಕೆ ತುಂಬ ಟೇಸ್ಟು. ಈಗ 2 ಸ್ಪೂನ್ ತುಂಬ ಹುಣಸೆಹಣ್ಣಿನ ರಸ ಹಾಕೋಣ. ಹುಣಸೆಹಣ್ಣಿನ ರಸ ಹಾಕಿ ಬೆಂಡೆಕಾಯಿನ ಹುರಿದಾಗ ಸ್ವಲ್ಪ ಲೋಳೆ ಹೋಗುತ್ತೆ. ಹೋಳಿನ ರುಚಿಗೆ ಉಪ್ಪು ಹಾಕೋಣ. ಕಾಯಿ ರಸ ಅಂದ ತಕ್ಷಣ ಬೆಲ್ಲ ಬೇಕೇ ಬೇಕು. ನಾನಿಲ್ಲಿ 2 ಸ್ಪೂನಷ್ಟು ಬೆಲ್ಲ ಹಾಕ್ತೀನಿ. ಹೋಳು ಬೇಯೋಕ್ಕೆ ಮತ್ತು ಅದರ ಲೋಳೆ ಹೋಗೋದಕ್ಕೆ ಬಿಸಿ ನೀರು ಹಾಕಬೇಕು. ನಾನು 1 ಲೋಟ ಹಾಕ್ತೀನಿ. ಉಪ್ಪು, ಹುಳಿ, ಬೆಲ್ಲದ ಜೊತೆ ಹೋಳುಗಳು ನಿಧಾನವಾಗಿ ಬೇಯಲಿ. ಸಿಮ್ಮಿಗಿಡೋಣ. ಇದು ಕಾಯಿ ರಸದ ಪುಡಿ. ಮಾಡಿಟ್ಕೊಂಡ್ರೆ 1-2 ತಿಂಗಳು ಹಾಳಾಗಲ್ಲ. ಫ್ರಿಜ್ಜಲ್ಲಿ ಇಡಬೇಕು. ನಾನು ನನ್ನ ಚಾನಲಲ್ಲಿ ಕಾಯಿ ರಸದ ಪುಡಿ ಅಂತಲೇ ವಿಡಿಯೋ ಹಾಕಿದ್ದೀನಿ, ನೀವು ಗಮನಿಸಿ. 2 ಸ್ಪೂನು ಕಾಯಿ ರಸದ ಪುಡಿಯನ್ನು ಬೆಂಡೆಕಾಯಿ ಹೋಳಿಗೆ ಈಗ ಹಾಕೋಣ. ಕಾಯಿ ರಸ ಮಾಡೋದು ತುಂಬ ಸುಲಭ. ಈ ಥರ ಪುಡಿ ಮಾಡಿಟ್ಕೊಂಡ್ಬಿಟ್ರೆ ಕಾಯಿ ರಸ ದಪ್ಪ ಅನಿಸಿದ್ರೆ ನೀರು ಸೇರಿಸ್ಬೋದು. ನಾನಿಲ್ಲಿ 1/4 ಲೋಟದಷ್ಟು ಬಿಸಿ ನೀರು ಹಾಕ್ತೀನಿ. ಬಹಳ ಕಡಿಮೆ ಸಮಯದಲ್ಲಿ ದಿಢೀರಂತ ಕಾಯಿ ರಸ ರೆಡಿ ಮಾಡಿಬಿಡ್ಬೋದು. ಬಹಳ ರುಚಿ ಇರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.